ಹಾಯ್ ಫ್ರೆಂಡ್ಸ್, ಏಯ್ಟಿ ಲಾಕ್ ಸ್ವಾಗತ. ಇವತ್ತು ಏಯ್ಟಿ ಲಾಕ್ ಸ್ವಾಗತನ. ಈ ವಿಡಿಯೋನ ಸ್ಕಿಪ್ ನೋಡಿ, ಸ್ಕಿಪ್ ಮಾಡಲಾರ್ದ ನೋಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್, ವೀಡಿಯೋ ನೋಡೋಕ್ಕಂದ್ರೆ ವ್ಯೂಸ್ ಬರೋಕ್ಕಂತ ವ್ಯೂಸ್ ಮಾತ್ರ ಬರೋಕ್ಕಂತ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ, ವೀಡಿಯೋ ಸಬ್ಸ್ಕ್ರೈಬ್ ಮಾಡಲಾರ್ದ ಹೋಗ್ಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮಂಥ ಬಡವರನ್ನ ಬೆಳೆಸಿ ಸಪೋರ್ಟ್ ಮಾಡಿ. ಇವತ್ತು ವೀಡಿಯೋದಲ್ಲಿ ಹೋಗೋಣ. ಈ ವಿಡಿಯೋ ಎಂಡ್ ತನಕ ನೋಡಿರಿ. ಯಾರು ದಯವಿಟ್ಟು ಮಧ್ಯದಲ್ಲಿ ಸ್ಕಿಪ್ ಮಾಡಲಾರ್ದ ನೋಡಿರಿ. ಇವತ್ತು ನಾವು ತಮಿಳ್ನಾಡದಲ್ಲಿರುವ ಕಾವೇರಿ ನದಿ ಮತ್ತು ಕೊಳ್ಳೆಂಡಂ ನದಿಗಳಲ್ಲಿ ನಡೆದಿರುವ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಬಗ್ಗೆ ಹೇಳಕೊಂತೀನಿ. ರಂಗನಾಥ ಸ್ವಾಮಿಗಳು ದೇವಾಲಯಗಳಲ್ಲಿ ಎಷ್ಟು ಭಾಳ ದೊಡ್ಡ ದೇವಸ್ಥಾನ. ಅದು 21 ಗೋಪುರಗಳಿವೆ. 150 ಎಕರೆ ವಿಸ್ತೀರ್ಣದಲ್ಲಿ, ಈ 156 ಎಕರೆ ವಿಸ್ತೀರ್ಣಗಳಲ್ಲಿ ದೇವಸ್ಥಾನ ಇದೆ. 7 ಪ್ರಕಾರ ಆವರಣಗಳಿವೆ. ಕಂಬಗಳು 1953 ಕಂಬಗಳು ಯುನೆಸ್ಕೋ ರೆಕಾರ್ಡ್ ಹೊಂದಿವೆ. ಮಂದಿರವು ಭಾಳ ದೊಡ್ಡದ್ರಿ. ಮತ್ತು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ 108 ದಿವ್ಯದೇಶಗಳಲ್ಲಿ ಒಂದಾಗಿದೆ ಶ್ರೀರಂಗಂ. ಅಲ್ಲಿ ಶ್ರೀ ಮಹಾವಿಷ್ಣು ಶಯನ ರೂಪದಲ್ಲಿ ದರ್ಶನ ಕೊಡುತ್ತಾನೆ. ಗರ್ಭಗುಡಿಯ ಮೇಲೆ ಚಿನ್ನದ ವಿಮಾನ ಆಕರ್ಷಕವಾಗಿ ನಿಲ್ಲುತ್ತದೆ. ಹೇಳುತ್ತಾ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿ. ಜೈ ಹಿಂದ್.